Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣನ ಪುತ್ರನ ಪ್ರಕರಣ ಈ ಪ್ರಕರಣ ಎಷ್ಟರ ಮಟ್ಟಿಗೆ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿವೆ. ಇದರಲ್ಲಿರುವಂಥ ಷಡ್ಯಂತ್ರ ಏನು, ಯಾರ್ಯಾರು ಇದ್ರ ಹಿಂದಿದ್ದಾರೆ, ಪೆನ್ ಡ್ರೈವ್ ಹಂಚಿದವರು ಯಾರು, ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ತಪ್ಪು ಮಾಡಿದೆ, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ. SIT ತನಿಖೆ ಸೂಕ್ತವಾಗಿ ನಡೀತಾ ಇಲ್ಲ, ಇದನ್ನ CBI ಒಪ್ಪಿಸಬೇಕು, ಇದು ಬಿಜೆಪಿ JDS ಆಗ್ರಹ. CBI ತನಿಖೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತವೆ. ನಿನ್ನೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಪ್ರತಿಭಟನೆ ಆಗಿತ್ತು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ. ನಿನ್ನೆ ನಡೆದಂಥ ಪ್ರತಿಭಟನೆ ಬೆಂಗಳೂರು, ಹಾಸನ, ಮಂಡ್ಯ, ರಾಮನಗರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಯಿತು ಅಂತ. ಅದರ ಮುಂದೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮುಂದುವರೆದ ಭಾಗ ಇದು. ಇವತ್ತು ಕೂಡ ಬಿಜೆಪಿ ಮತ್ತು JDS ಜಂಟಿಯಾಗಿ ಪ್ರತಿಭಟನೆ ಮಾಡ್ತವೆ. ನಮಗೆ ಈ ತನಿಖೆ ಸಮಾಧಾನ ಇಲ್ಲ, SIT ತನಿಖೆ ಬೇಡ, ಇದನ್ನು CBIಗೆ ಕೊಡಿ, ಇದು ಇವರ ಮನವಿ. ಇದಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು, ಹಾಸನ, ಮಂಡ್ಯ, ರಾಮನಗರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ದೃಶ್ಯಾವಳಿಗಳನ್ನು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಇನ್ನು ಬಿಜೆಪಿ ನಾಯಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, SIT ತನಿಖೆ ಸಮಾಧಾನ ಇಲ್ಲ, ಇದನ್ನು CBI ಕೊಡಬೇಕು ಅನ್ನುವಂಥ ಮಾತು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಮತ್ತು ಯತ್ನಾಳ್ ಏನು ಹೇಳಿದ್ದಾರೆ ನೋಡೋಣ. ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ನಾನು ಹೇಳೋದಾದರೆ, ಒಟ್ಟಾರೆ ಮಹಿಳಾ ಸುರಕ್ಷತೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತದಲ್ಲಿ ಯಾವತ್ತಲೂ ಸಮಸ್ಯೆ ಇದೆ. ಮಹಿಳಾ ಸುರಕ್ಷತೆ ಮೇಲೆ ನೇರವಾಗಿ ಇದು ಪ್ರಶ್ನೆ ಬರ್ತದೆ. ಹಾಗಾಗಿ ಮಹಿಳಾ ಸುರಕ್ಷತೆ ವಿಷಯದಲ್ಲಿನ ಇವ್ರ ಸಮಸ್ಯೆ ಇದೆ. ಯಾಕಂದರೆ ಇವರು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾರೆ. CBI ಕೊಟ್ಬಿಟ್ರಲ್ಲ, ಏನು ಪ್ರಾಬ್ಲಮ್ ಇದೆ ನಿಮ್ಗೆ? ನಾವು ತನಿಖೆ CBI ಉತ್ತಮವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತದೆ. SIT ಇವತ್ತು ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ, ನಡೆಯೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನ ನಮ್ಮ ಮುಂಚಿತವಾಗಲೂ ಇತ್ತು. ಅದು ಈಗ ರುಜುವಾತಾಗೋ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವ್ರ ಜೊತೆ ದೂರವಾಣಿ ಸಂಪರ್ಕ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ನೋಡಿದ್ರೆ ಇದೆಲ್ಲ ಒಂದು ಕಡೆ ಅಧಿಕಾರಿಗಳ ಮೇಲೂ ಕೂಡ ಒತ್ತಡ ಇದೆ. ನ್ಯಾಯಸಮ್ಮತವಾಗಿ ಇದು ನಡೀತದೆ ತನಿಖೆ ಅಂತೇಳಿ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಪರಿಹಾರ ಒಂದನೇ, ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ಕೊಟ್ಟರೆ ಒಳ್ಳೆಯದು, ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ. ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು, ಅದರಲ್ಲಿ ನಮ್ಮದೇನು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮ್ಮದು ಇತ್ತೀಚಲಾಗಿ ನಿನ್ನೆ ಏನು ಒಬ್ಬ ವಕೀಲರು ಒಂದು ಆಡಿಯೋ DK ಶಿವಕುಮಾರ್ ಮಾತಾಡಿದ್ದೇನು ಆಡಿಯೋ ಇವತ್ತು ರಿಲೀಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬ ಮುಗಿಸ್ಲಿಕ್ಕಿರುವಂಥ ಒಂದು ಷಡ್ಯಂತ್ರ ಹೊರತು, ಅದ್ರ ಜೊತೆಗೆ ಏನೇ ಇದ್ರೂ CBI ಕೊಟ್ಬಿಡಿ, ನಿಪಕ್ಷಪಾತವಾಗಿ ತನಿಖೆ ಆಗ್ತದೆ. ಕಾಂಗ್ರೆಸ್ ಮಾನಕ್ಕಿದು ಇಲ್ಲ, ಏನು ಇದು 3 ವರ್ಷದಿಂದ ಹೇಳಿ ನಾ ಭವಿಷ್ಯ ಹೇಳೀನಿ. ಜನವರಿ 15, 2020ಕ್ಕೆ ನಾ ಭವಿಷ್ಯ ನೋಡಿದ್ದೇನೆ. ಈ ರಾಜ್ಯದಲ್ಲಿ 2 CD ಫ್ಯಾಕ್ಟ್ರಿ ಅದಾವು. ಒಂದು CD ಫ್ಯಾಕ್ಟ್ರಿ ಇವತ್ತು ನಿನ್ನೆ ಡಿಕ್ಲೇರ್ ಆಗೈತಿ, ಇನ್ನೊಂದು CD ಫ್ಯಾಕ್ಟ್ರಿ ಆದಷ್ಟು ಬೇಗನೆ ಡಿಕ್ಲೇರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್, ಮಂಜು ಮತ್ತು ಬಾಲಕೃಷ್ಣ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡ ಬನ್ನಿ. SSS, ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ SSS, ಈ SIT ಇದು SSIT ಇದು SSIT ಇದು SSIT ಪ್ಲಾನ್ ಮಾಡಿದ್ದಾರೆ. ನಮ್ಮ ಪ್ರತಿಭಟನೆ, ನಮ್ಮ ಪಕ್ಷದ ಮುಖಂಡಗಳ ಪ್ರತಿಭಟನೆ ನಿಜವಾದಂಥ ಪೆನ್ ಡ್ರೈವ್ ಮಾಡುವಂಥವ್ರು ಯಾರ್ಯಾರು ಅಂತೇಳಿ ಈಗಾಗಲೇ ಆಡಿಯೋಗಳೆಲ್ಲ ಬಂದಿದೆ. ಅದು SIT ಅವರು ತನಿಖೆ ಮಾಡೋಕ್ಕಾಗಲ್ಲ, ಇದನ್ನು CBIಗೆ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾಕಂದರೆ ಇದು ಹಿಂದೆ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಸತ್ಯಾಂಶ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ರೇವಣ್ಣವರ ಬಂಧನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಾನೂನು ಬಾಹಿರ
ಅವ್ರ ಮೇಲೆ ಏನು ಕಂಪ್ಲೇಂಟ್ ಇಲ್ದೇ ಇದ್ರು ಆಮೇಲೆ ಕಂಪ್ಲೇಂಟ್ ಬರ್ಸ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತಕ್ಕಂಥದ್ದು. ರಾಜಕೀಯ ದ್ವೇಷದ ಪ್ರೇರಿತವಾಗಿ ಮಾಡ್ತಕ್ಕಂಥ ಈ ರೀತಿ ಪಿತೂರಿ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಇದು ಯಾರಿಗೂ ಬಿಟ್ಟಿದ್ದಲ್ಲ, ಮುಂದೆ ಅವ್ರಿಗೂ ಕೂಡ ತಾಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇದು ಸತ್ಯತೆ ಈಚೆಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಆ ಸತ್ಯತೆಯನ್ನು ಹೇಳಲಿ ಅಂತಕ್ಕಂಥದ್ದು, ಅದು ಈಚೆಗೆ ಬರ್ತದೆ. ಸತ್ಯಾಂಶ ಬರಬೇಕಾದ್ರೆ SIT ಮೇಲೆ ನಂಬಿಕೆ ಇಲ್ಲ, CBI ಮೇಲೆ ಆಗಬೇಕು ಅಂತಕ್ಕಂಥದ್ದು ಒತ್ತಾಯ. ಇದರಲ್ಲಿ ಸರ್ಕಾರದ ಮಹಾನ್ ವ್ಯಕ್ತಿಗಳ ಕೈವಾಡನೆ ಬಹುಶಃ ನಿನ್ನೆಯ ಆಡಿಯೋ ತುಣುಕಿನಲ್ಲಿ ಇವತ್ತು ಸಾಬೀತಾಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಇಡೀ ರಾಜ್ಯ ದಿಗ್ಭ್ರಮೆಗೊಂಡಿದೆ. ಸರ್ಕಾರದಲ್ಲಿರ್ತಕ್ಕಂಥ ಪ್ರಾತಿನಿಧ್ಯ ಹೊಂದಿರುವಂಥ ನಾಯಕರುಗಳೇ ಇವತ್ತು ಹೆಣ್ಣು ಮಕ್ಕಳ ಮಾನವನ ಬೀದಿಗಿಟ್ಟಿರ್ತಕ್ಕಂಥ ಒಂದು ವಿಚಾರ ಇವತ್ತು ಸಾಬೀತಾಗ್ತಿರುವಂಥ ಹಿನ್ನೆಲೆಯಲ್ಲಿ SITನಲ್ಲಿ ನಿಜವಾದಂಥ ಒಂದು ನ್ಯಾಯ ಸಿಗಲ್ಲ. ಇದು CBIಗೆ ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. HD ರೇವಣ್ಣವರ ಕೂಡಲೇ ಬಿಡುಗಡೆ ಮಾಡಬೇಕು. ಹಿಂದೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಉಗ್ರ ರೂಪ ತಳಾಂತದಿಂದನೂ ಕೂಡ ತಾಳುತ್ತೆ ಅನ್ನೋದನ್ನ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.